ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಬಯಾಲಜಿ ಮತ್ತು ಮ್ಯಾಥ್ಸಲ್ಲಿ ಎಷ್ಟೊಂದು ಡಿಲೀಟೆಡ್ ಪೋರ್ಷನ್ಸ್ ಕ್ವಶನ್ಗಳನ್ನ ಕೇಳಿದ್ರು, ಏನಾದರೂ ಒಂದು ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರಾ ಅಂತ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮತ್ತು ಕೀ ಆನ್ಸರ್ ಬಗ್ಗೆ ಕೆಲವು ಅಪ್ಡೇಟ್ಸ್ ಇದೆ, ಅದ್ರ ಬಗ್ಗೆ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ KECT ನೀಟ್ ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಫಸ್ಟ್ ಒಂದು ಕ್ಲಾರಿಫಿಕೇಶನ್ ಕೊಡೋದು ಕೀ ಆನ್ಸರ್ ಬಗ್ಗೆ. ಇವಾಗ ನೀವು ಕೀ ಆನ್ಸರ್ ಏನು ಹುಡುಕ್ತಾ ಇದ್ದೀರಾ ಎಲ್ಲ ಕೂಡ ಅನ್ಅಫಿಷಿಯಲ್ ಕೀ ಆನ್ಸರ್ಸು. KA ಕಡೆಯಿಂದ ಬರುತ್ತಲ್ಲ ಆ ಒಂದು ಕೀ ಆನ್ಸರ್ಸ್ ಮಾತ್ರ ಅಫಿಷಿಯಲ್ ಕೀ ಆನ್ಸರ್ಸ್ ಆಗಿರುತ್ತೆ. ಅವಾಗ ನಿಮಗೆ ಎಲ್ಲ ವರ್ಷನ್ ಕೋಡ್ದು ಕೂಡ ನಿಮಗೆ ಕೀ ಆನ್ಸರ್ ಸಿಗುತ್ತೆ. ಈ ವರ್ಷದ್ದು ನಿಮ್ಗೆ ಏನಾದರೂ ಕೀ ಆನ್ಸರ್ ಬೇಕು, ಇವತ್ತು ಎಕ್ಸಾಮ್ ಬರ್ದಿರೋದು ಅಂದರೆ ನಮ್ಮ ಚಾನಲ್ ಆಗಲಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಅಲ್ಲಿ ಯಾವುದಾದ್ರು ಒಂದು ವರ್ಷನ್ದು ಕೀ ಆನ್ಸರ್ ಸಿಗುತ್ತೆ. ಆ ಒಂದು ವರ್ಷನ್ ಕೋಡಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಅಲ್ಲಿ ಕ್ವಶನ್ನ ಹುಡುಕೋಬೇಕಾಗುತ್ತೆ. ಫಸ್ಟ್ ಕ್ವಶನಲ್ಲಿ ನೀವು ನೋಡಿಕೊಂಡು ನಿಮ್ಮ ಒಂದು ವರ್ಷನ್ ಕೋಡಲ್ಲಿ ಆ ಒಂದು ಕ್ವಶನ್ ಎಲ್ಲಿದೆ ಅಲ್ಲಿ ನೋಡ್ಕೊಂಡು ನೀವು ವೆರಿಫೈ ಮಾಡಿಕೊಂಡು ಮಾರ್ಕ್ಸ್ನ ಟಿಕ್ ಮಾಡ್ಕೊ ಬರಬೇಕಾಗುತ್ತೆ. ಆ ರೀತಿ ನೀವು ಆನ್ಸರ್ಸ್ನ ಇವಾಗ ಚೆಕ್ ಮಾಡ್ಕೋಬೋದು. ಮತ್ತು ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಗ್ರೇಸ್ ಮಾರ್ಕ್ಸ್ ಬಗ್ಗೆ. ಯಾಕೆಂದರೆ ಎಷ್ಟೊಂದು ಪೋರ್ಷನ್ಸು ಡಿಲೀಟ್ ಆಗಿರೋದು ಪೋರ್ಷನ್ಸಿಂದ ಕ್ವಶನ್ಗಳನ್ನ ಕೇಳಿದರೆ ಬಯಾಲಜಿಲಿ ಮ್ಯಾಥ್ಸಲ್ಲಿ ಅಂತ. ಇವಾಗ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದರೆ ಇದ್ರ ಬಗ್ಗೆ ಕೀ ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಕೀ ಆನ್ಸರ್ನ ಬಿಡ್ತಾರೆ, ಅಫಿಷಿಯಲ್ ಕೀ ಆನ್ಸರ್ಸ್ ಅಂತ ಬಿಡ್ತಾರೆ. ಅವಾಗ ನಿಮಗೆ ಎಲ್ಲ ವರ್ಷದ್ದು ಕೂಡ ಕೀ ಆನ್ಸರ್ ಸಿಗುತ್ತೆ. ಮತ್ತು ನಿಮಗೆ ಗ್ರೇಸ್ ಮಾರ್ಕ್ಸ್ ಏನಾದರೂ ಕೊಡಬೇಕನ್ನಾದರೂ ಕೂಡ ಅಲ್ಲೇ ನಿಮಗೆ ಹೇಳಿರ್ತಾರೆ ಯಾವ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿದ್ದೀವಿ, ಏನಕ್ಕೆ ರೀಸನ್ ಕೂಡ ಅಲ್ಲೇ ಬರುತ್ತೆ. ಮತ್ತು ನಿಮಗೆ ಅದು ಕೀ ಆನ್ಸರ್ ಅಫಿಷಿಯಲ್ ಕೀ ಆನ್ಸರ್ಸ್ ಯಾವಾಗ ಬರುತ್ತೆ ಅಂದರೆ ನಿಮ್ಗೆ ಕಂಪ್ಲೀಟಾಗಿ ನಿಮ್ಮದು KCT ಎಕ್ಸಾಮ್ ಮುಗಿದು ಒಂದು ವಿತಿನ್ ಫ್ಯೂ ಡೇಸ್ ಅಂದರೆ ವಿತಿನ್ 7 days ಅಷ್ಟರಲ್ಲೇ ಅವರು ಒಂದು ಕೀ ಆನ್ಸರ್ನ ರಿಲೀಸ್ ಮಾಡ್ತಾರೆ, ಅಫಿಷಿಯಲ್ ಕೀ ಆನ್ಸರ್ಸು. ಅದರಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ಯಾವ್ಯಾವ ಸಬ್ಜೆಕ್ಟ್ಗೆ ಸಿಕ್ಕಿದ್ರೆ ಎಷ್ಟು ಸಬ್ಜೆಕ್ಟ್ಗಳಿಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಎಲ್ಲನೂ ಕೂಡ ನಿಮಗೆ ಅಲ್ಲಿ ಕೀ ಆನ್ಸರ್ ಜೊತೆ ಆನ್ಸರ್ ಕೂಡ ಸಿಗುತ್ತೆ. ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಸಿಗಲ್ವಾ ಈ ಒಂದು ಪ್ರಶ್ನೆ ಕೂಡ ನಿಮಗೆ ಎಲ್ಲ ಆನ್ಸರ್ ಸಿಗುತ್ತೆ. ಮತ್ತು ನಿಮಗೆ ನಾಳೆ ಎಕ್ಸಾಮ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.